ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸ್ಪೆಷಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ, ನೀವು ಕೂಡ ಸೂಪರಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ಎಲ್ಲಿದ್ದೀನಿ ಅಂದ್ಬಿಟ್ಟು. ನಾನು ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀನಿ. ಅವ್ರ ಮನೆ ಗೃಹ ಪ್ರವೇಶ ಆಯಿತು, ಹಾಗಾಗಿ ಅವ್ರ ಮನೆಗೆ ಬಂದಿದ್ದೀನಿ. ಹಾಗೆ ಬಂದ್ಬಿಟ್ಟು ಗೃಹ ಪ್ರವೇಶ ಬೆಳಗ್ಗೆನೇ ಮುಗ್ದಿತ್ತು. ಇದು ಲಾಸ್ಟಲ್ಲಿ ಆಗಿರುವಂತಹ ವೀಡಿಯೋ. ನಾನು ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟಿದ್ದೀನಿ, ಬೋರಿಂಗ್ ಆಗ್ಬಾರ್ದು ಯಾರಿಗೂ ಅಂದ್ಬಿಟ್ಟು. ನೋಡಿ ಇದೆಲ್ಲ ಅಲಸಂಡೆ ಕಾಳ್ದು ಹೊಲ ಮತ್ತು ಜೋಳ ಎಲ್ಲ ಇದೆ. ನೋಡೋಕೆ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ ಇದು ನೋಡೋಕ್ಕೆ. ಪ್ಲೀಸ್ ಯಾರ್ಯಾರು ನೋಡ್ತಿದ್ದೀರಾ ಈ ವಿಡಿಯೋನ, ಹೊಸದಾಗಿ ನೋಡ್ತಿರೋವಂಥವ್ರು ಯಾರೇ ಆಗಿರಲಿ, ಹೊಸದಾಗಿ ನೋಡ್ತಿರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್. ನಾವು ನೈಟ್ ಫುಲ್ ನಿದ್ದೆನೇ ಮಾಡಿಲ್ಲ. ನಾವು ಗುರುವಾರ ನೈಟ್ ಬಂದ್ವಲ್ಲ, ಹೋಮ ಸುಡಿಸ್ತಾರೆ ಅಂದ್ಬಿಟ್ಟು ನೈಟ್ ನಿದ್ದೆನೇ ಮಾಡಿಲ್ಲ. ಹೋಮ ಎಲ್ಲ ಸುಡಿಸ್ತಾಯಿದ್ರು. ನೋಡಿ ಭದ್ರಕಾಳಿ ಅಮ್ಮ ತಾಯಿ, ಇದು ನಮ್ಮ ಅಕ್ಕನಿಗೆ ಬರೋದಿದೆ ದೇವರು, ಭದ್ರಕಾಳಿ ದೇವರು. ಎಲ್ಲರಿಗೂ ಆಶೀರ್ವಾದ ಮಾಡಲಿ ದೇವರು, ಒಳ್ಳೇದು ಮಾಡಲಿ. ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅಷ್ಟ ಐಶ್ವರ್ಯ ಧನ ಧಾನ್ಯ ಸಕಲ ಸಂಪತ್ತನ್ನು ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಮ್ಮ ತಾಯಿ ಭದ್ರಕಾಳಿ. ಹಾಗೆ ನನ್ನ ಯೂಟ್ಯೂಬ್ ನೋಡ್ತಿರೋರು ಪ್ಲೀಸ್ ನೋಡಿ, ತಪ್ಪದೆ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸುಮಾರು 12 ಗಂಟೆನೇ ಆಗಿತ್ತು ನಾವು ಪೂಜೆ ಸ್ಟಾರ್ಟ್ ಮಾಡೋದಕ್ಕೇ. ನೈಟು ಫುಲ್ಲು 12 ಗಂಟೆ ಇಲ್ಲ, ಇನ್ನೂ 12 ಗಂಟೆನೇ ಆಗಿತ್ತು, ಮೇಲೇ ಆಗಿತ್ತು. ಅಡುಗೆ ಮಾಡೋದೇ ಲೇಟಾಯಿತು, ಜನ ಇದ್ದರು. ಅಡುಗೆ ಅಂದರೆ ಸ್ವಲ್ಪ ಸ್ಟವ್ ಹಾಗೆ ಹಿಂಗೆ ಆಗಿತ್ತು, ಅದಕ್ಕೆ ಸ್ವಲ್ಪ ಲೇಟಾಯಿತು ಅಡುಗೆ ಮಾಡೋದು. ಅಡುಗೆ ಎಲ್ಲ ನಮ್ಮ ಅಕ್ಕ ಮಾಡಿದ್ಲು ಫಸ್ಟು. ಅವಳಿಗೂ ಅಷ್ಟು ಗೊತ್ತಿರಲಿಲ್ಲ, ಬಿಡು ನಾವೆಲ್ಲ ಅಂದ್ಕೊಂಡು ಸ್ವಲ್ಪ ಮಾಡಿದ್ಲು. ನಾನು ಹೋದ ತಕ್ಷಣ ಮಕ್ಕಳು ತಂಗಿಯರೆಲ್ಲ ಊಟ ಮಾಡಿದರು. ಅದು ಖಾಲಿನೇ ಆಗೋಯ್ತು, ಸ್ವಲ್ಪ ಸಾಂಬಾರಿತ್ತು ಅಷ್ಟೇ. ಮತ್ತು ಇನ್ನು ಜನ ಬಂದರೆ ಸಾಕಾಗಲ್ವಲ್ಲ ಅಂದ್ಬಿಟ್ಟು ನಾನು ಮಾಮೂಲಿ ಸ್ಟವಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಅದು ತುಂಬಾ ಲೇಟಾಗೋಯ್ತು, ದೊಡ್ಡ ಸ್ಟವಲ್ಲಿ ಮಾಡಬೇಕಿತ್ತು. ಬಿಡು ಆಗುತ್ತಲ್ವ ಅಂದ್ಕೊಂಡು ಸುಮಾರು 11 ಗಂಟೆನೇ ಆಗೋಯ್ತು. ಮತ್ತು ಪಟ ಅಂತ ದೊಡ್ಡ ಸ್ಟವ್ ಇಟ್ಕೊಂಡು ಕನೆಕ್ಟ್ ಮಾಡಿ ಗ್ಯಾಸ್ ಎಲ್ಲ ಫಿಟ್ಟಿಂಗ್ ಮಾಡಿಬಿಟ್ಟು ಬೇಗ ಮಾಡಿದ್ವಿ. 11 ಗಂಟೆಗೆಲ್ಲ 11 ಗಂಟೆಗೆಲ್ಲ ಊಟ ಆಯಿತು. ಮತ್ತು ಎಲ್ಲ ಊಟ ಆದಮೇಲೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಗುಡಿಸಿ ಒರೆಸಿ ಮಾಮೂಲಿ ಇದೆಯಲ್ಲ ಹಾಲಲ್ಲಿ ಹೋಮ ಮಾಡ್ತಾರಲ್ಲ, ಸರಿ ಅಂದ್ಬಿಟ್ಟು ಅವಾಗ ಮಾಡಿದ್ರು. ಇವಾಗ ಸುಮಾರು 9 ಕಳಶ ಏನೋ ಇಟ್ಟಿರ್ತಾರೆ. ನಾನು ವೀಡಿಯೋ ಸ್ಲೋ ಇಟ್ಟರೆ ತುಂಬ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲ ವೀಡಿಯೋನು ತುಂಬ ಸ್ಪೀಡಲ್ಲಿ ಇಟ್ಟು ಮಾಡಿದ್ದೀನಿ. ತುಂಬ ಜನ ಹೇಳ್ತಾರೆ ತುಂಬ ಲಾಂಗ್ ಇರುತ್ತೆ ವೀಡಿಯೋ, ನೋಡೋಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಕಮ್ಮಿ ಎಲ್ಲ ಸ್ಪೀಡಲ್ಲಿ ಇಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗ್ತಾಯಿದೆ ಅಂದ್ಕೊತೀನಿ. ಏನಿದು ಹೋಮ ಮಂತ್ರ ಹೇಳ್ತಿದ್ರು ಅಷ್ಟೇ, ಅದನ್ನೇನು ನಾನು ಇದು ಮಾಡ್ಬೇಕಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ. ನಮ್ಮ ಅಕ್ಕ ಹಾಕಿರೋ ಸ್ಯಾರಿ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಅದನ್ನು ನನಗೂ ಕೂಡ ಬುಕ್ ಮಾಡಂತ ಹೇಳಿದ್ದೀನಿ. ನೋಡಬೇಕು ಯಾವಾಗ ಬುಕ್ ಮಾಡ್ತಾಳೆ ಏನೋ ಗೊತ್ತಿಲ್ಲ. ಹೇಳಿರೋ ಸ್ಯಾರಿ ಒಂದು ಬುಕ್ ಮಾಡಿಲ್ಲ ಅವಳು, ಬುಕ್ ಮಾಡಿದ್ಮೇಲೆ ಹೇಳಬೇಕು. ಮತ್ತು ನೋಡಿ ನಮ್ಮ ಅಕ್ಕ ಮಗಳು ಹಾಕಿರೋ ಡ್ರೆಸ್ಸು, ಒಂದು ಸ್ಯಾರಿನಲ್ಲಿ ಮೀಶೋದಲ್ಲಿ ಒಂದು ಸ್ಯಾರಿ ಬುಕ್ ಮಾಡಿದ್ಲು, ನೆಟ್ಟೆಡ್ ಸ್ಯಾರಿ, ಬರೀ 200 ಏನೋ. ಅದು ಹಾಕೊಳ್ಳೋಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ಅವಳ ಮಗಳಿಗೆ ಒಂದು ಫ್ರಾಕ್ ಹೊಲ್ದಿದ್ಲು, ತುಂಬ ಚೆನ್ನಾಗಿತ್ತು ಅದು. ಮತ್ತೆಲ್ಲ ಹೋಮ ಗಿಮ ಎಲ್ಲ ಆಯಿತು. ಲಾಸ್ಟಲ್ಲಿ ಕೂಳಿಕ್ಬೇಕು ಹೊರಗಡೆ, ನಮ್ಮ ಕಡೆ ಕೂಳಿಕ್ಕೋದಂತೀವಿ. 4 ಮೂಲೆಗೆ ಇಡ್ತಾರೆ ಹೊರಗಡೆ, ಮನೆ ಸುತ್ತಲೂ. ಅದನ್ನು ಮಾಡ್ತಾಯಿದ್ರು. ನೋಡಿ ನಮ್ಮ ಅಕ್ಕದು ಸ್ಯಾರಿ ಏನು ಸೂಪರಾಗಿದೆ ಅಂತ. ಅದು ಬ್ಲೌಸ್ ಬಂದ್ಬಿಟ್ಟು ಒಂಥರ ಥ್ರೆಡ್, ಶೈನಿಂಗ್ ಥ್ರೆಡ್ ಇತ್ತು, ಚೆನ್ನಾಗಿತ್ತು. ಅದನ್ನ ಬುಕ್ ಮಾಡಂದೆ. ಮಿನಿಮಮ್ ಅದೇನೋ 500 ಇರುತ್ತೆ ಅಷ್ಟೇ. ಅಂಗಡಿಯಲ್ಲಾದರೆ 700 ಇರುತ್ತೆ. ಕೇಳಿದ್ವಿ ನಾವು ಆಲ್ರೆಡಿ ಅದು ರೇಟು. ನೋಡಿ ಮನೆ ಸುತ್ತ ಇಡ್ತಿದ್ವಿ, ತುಂಬ ಕತ್ಲೆ ಇತ್ತು, ಮಳೆ ಬೇರೆ ಲೈಟಾಗಿ ಬರ್ತಾಯಿತ್ತು. ಇದು ಕೊಡಗು ಸೈಡ್ ಅಲ್ವಾ ಫ್ರೆಂಡ್ಸ್, ತುಂಬಾ ಮಳೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಮಳೆ ಬಂತಂದ್ಬಿಟ್ಟು ನಾವು ಕೆಲಸನ ಸ್ಟಾಪ್ ಮಾಡೋಕ್ಕಾಗಲ್ಲ. ಸದ್ಯ ಏನೋ ನಮ್ಮ ಪುಣ್ಯ ಕಮ್ಮಿ ಬಂದಿದೆ, ಒಂದೊಂದು ಟೈಮ್ ಜಾಸ್ತಿ ಬರ್ತಾನೆ ಇರುತ್ತೆ. ನೋಡಿ ಗೃಹ ಪ್ರವೇಶ ಆಗಿದೆ ನೆಕ್ಸ್ಟ್ ಡೇ ಮಳೆ ಬರ್ತಾನೆ ಇತ್ತು. ಹಂಗಾಗಿ ನೋಡಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬೂದುಗುಂಬಳಕಾಯಲ್ಲಿ ದೃಷ್ಟಿ ತೆಗಿತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಇವರು ಪೂಜಾರಿಯವರು. ಈ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಇವ್ರನ್ನೇ ಕರೆಸೋದು. ಚೆನ್ನಾಗಿ ನಿಧಾನ ಆದ್ರೂ ನೀಟಾಗಿ ಫಿನಿಷ್ ಮಾಡಿಕೊಡ್ತಾರೆ ನೋಡಿ. ಮತ್ತು ಬೆಳಗಿನ ಜಾವ ಇದು, ನಾವು ನೈಟ್ ನಿದ್ದೆ ಮಾಡಿಲ್ಲ. 3 ಗಂಟೆಗೆಲ್ಲ ಸ್ನಾನ ಮಾಡ್ಕೊಂಡಿದ್ದೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮತ್ತು ಅಲ್ಲಿಗೆ ಹೋದ್ವಿ. ಇಲ್ಲೊಂದು ಬೋರ್ವೆಲ್ ಇದೆ, ನೀರು ಮೀಡ್ತೀವಲ್ಲ ಫ್ರೆಂಡ್ಸ್, ಬೋರ್ವೆಲ್ ಹತ್ರ
ಈ ಥರ ಯಾರ್ಯಾರು ಕಳಶ ಹೊತ್ಕೊತೀವಿ ಅವ್ರಿಗೆಲ್ಲ ಕಂಕಣ ಕಟ್ತಾರೆ. ಈ ಥರ ನನ್ನ ತಂಗಿ, ನಮ್ಮ ಅಕ್ಕ, ಇನ್ನೊಬ್ಬಳು ತಂಗಿ, ನಮ್ಮ ದೊಡ್ಡಪ್ಪನ ಮಗಳು ಮತ್ತು ನಾವೇ ಎಲ್ಲರೂ 5 ಜನ ಆಗಿ ನಾವೇ ಕಳಶ ಹೊತ್ಕೊಂಡು ಹೋಗಿದ್ವಿ. ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ಮತ್ತು ಶಂಕು ಜಾಗಟೆ, ನಮ್ಮ ಅಕ್ಕ ಅವರು ಶಂಕು ಜಾಗಟೆ ಪೂಜೆ ಮಾಡ್ತಾರೆ, ಅದು ಕೂಡ ಇಟ್ಟಿದ್ರು ನೋಡಿ. 5 ಕಳಶ ನೋಡೋಕೆ ಏನು ಸೂಪರ್ ಕಾಣಿಸ್ತಿದೆ. ಮತ್ತು ದೊಡ್ಡಪ್ಪನ ಮಗಳಿಗೆ ದೇವ್ರು ಬಂದಿದೆ. ಕೆಲವ್ರು ಮೂಢನಂಬಿಕೆ ಅನ್ಕೋತೀರ, ದಯವಿಟ್ಟು ಯಾರು ಆ ಥರ ಅನ್ಕೊಳಕ್ಕೆ ಹೋಗಬೇಡಿ. ಯಾರು ಸುಮ್ಮನೆ ದೇವ್ರ ಹತ್ರ ತಮಾಷೆಗೆ ಆಟಾಡೋಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಹಂಗೆ ಆಡಿದರೆ ದೇವ್ರಿಗೂ ಕೋಪ ಬರುತ್ತೆ, ಏನಾದರೂ ಅವರು ಕೊಡೋ ಶಿಕ್ಷೆಗೆ ಗುರಿ ಆಗಬೇಕಾಗುತ್ತೆ. ಅವ್ರು ಯಾವುದೇ ಥರ ನಾಟಕ ಮಾಡಲ್ಲ, ರಿಯಲ್ ಆಗಿ ದೇವ್ರು ಬಂದಿರೋಂಥದ್ದು ಇದು. ನಮ್ಮ ಅಕ್ಕಗೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ನಮ್ಮ ದೊಡ್ಡಪ್ಪನ ಮಗಳು ಮತ್ತು ನಮ್ಮ ಅಕ್ಕಗೆ ದೇವ್ರು ಬಂದಿದ್ದು. ಮತ್ತು ನಮ್ಮ ದೊಡ್ಡಪ್ಪನ ಮಗಳು ಗಂಡಗೂ ಬರುತ್ತೆ ಚಾಮುಂಡೇಶ್ವರಿ. ಚೆನ್ನಾಗಿ ಇದಾಗುತ್ತೆ ನೋಡೋಕ್ಕೆ. ಈಗ ಅಷ್ಟು ಜನಗಳ ಮುಂದೆ ಪಬ್ಲಿಕಲ್ಲಿ ಒಬ್ಬೊಬ್ಬರೇ ಕುಣಿತಾರೆ ಅಂದರೆ ಅವ್ರಿಗೆ ಸುಮ್ಮನೆ ಕುಣಿಯೋಕ್ಕೂ, ನಾವು ಸುಮ್ಮನೆ ಒಂದು ಮಾತಾಡೋಕ್ಕೂ, ನಾನು ಬರೀ ಯೂಟ್ಯೂಬಲ್ಲಿ ಮಾತಾಡೋಕ್ಕೇ ಎಷ್ಟು ನಾಚ್ಕೊತಾ ಇದ್ದೆ. ಹಂಗಾಗಿ ಅವ್ರಂಗೆಲ್ಲ ಹಂಗೆ ಇದು ಮಾಡೋಕ್ಕೆ ಹೋಗಲ್ಲ. ನಾನು ಹತ್ರದಲ್ಲಿದ್ದು ನೋಡಿ ಅಬ್ಸರ್ವ್ ಮಾಡಿದೆ, ಮಕ್ಳಿಗೂ ಕೂಡ ಬಂದ್ಬಿಡುತ್ತೆ. ಮತ್ತು ಇದು ನೋಡಿ ಹಸು ಕರುನ ಬೆಳಗ್ಗೆನೇ ಪಾಪ ಇಲ್ಲಿ ಯಾರೋ ಕೇಳಿದ್ರು, ಹೇಳ್ಕೊಂಡಿದ್ದವರು ಕೊಡಲಿಲ್ಲ. ಇನ್ನೊಬ್ರನ್ನ ಕೇಳಿದ್ರು, ಪಾಪ ದೇವ್ರ ಥರ ಬಂದು ಹಸು ಕರುನ ಕೊಟ್ಟರು. ನಿಜವಾಗ್ಲೂ ಅವ್ರಿಗೊಂದು ಹ್ಯಾಂಡ್ಸ್ ಆಫ್ ಅಂತಲೇ ಹೇಳ್ಬೋದು. ನಾವು ನಂಬಿರೋರು ನಮಗೇನೆ ಈ ಥರ ಇದು ಮಾಡ್ತಾರೆ. ಹಾಗಾಗಿ ನೋಡಿ ಶಂಕು ಜಾಗಟೆ ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕ ಆರತಿ ಬೆಳಗ್ತಾ ಇದ್ದಾಳೆ. ನಾವು ಕೂಡ ಬೆಳಗ್ಗೆನೆಲ್ಲ ಸ್ಯಾರಿ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗಿದ್ವಿ. ತುಂಬ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಇತ್ತು ಬೋರ್ವೆಲ್ಲು. ಮತ್ತು ನೋಡಿ ಎಲ್ಲ ಕಳಶ ಹೊತ್ಕೊಂಡು ನಿಂತಿದ್ದಾರೆ. ಕಳಶ ಹೊತ್ತಿದ ತಕ್ಷಣವೇ ಬಂದುಬಿಟ್ಟಿತ್ತು ನಮ್ಮ ಅಕ್ಕಗೆ. ಅವಳು ನಾನು ಹೇಳ್ತಾ ಇದ್ದೆ ಕಂಟ್ರೋಲ್ ಮಾಡ್ಕೊ ಅಂತ ಹೇಳಿದ್ರು ಅವಳಿಗೆ ಅದು ಮೈಂಡೆಲ್ಲ ಕರೆಕ್ಟಾಗಿರುತ್ತಂತೆ. ಅವಳು ಕೈ ಕಾಲು ಬಾಡಿ ಕಂಟ್ರೋಲಲ್ಲಿ ಸಿಗಲ್ಲ. ನಾನು ಅವಳನ್ನ ಕೇಳ್ತಾ ಇದ್ದೆ ಹೆಂಗಾಗುತ್ತೆ ಏನಂದ್ಬಿಟ್ಟು. ಅದು ಅವ್ರಿಗೆ ಅದು ಡೋಲ್ದು ಸೌಂಡ್ ಕೇಳಿದ್ರೇ ಅವ್ರಿಗೆ ಒಂಥರ ವೈಬ್ರೇಟ್ ಆಗುತ್ತಂತೆ ಕೈ ಕಾಲು. ಮತ್ತು ನಮ್ಮ ಅಕ್ಕ ಮಗಳು ನೋಡಿ ಚಿಕ್ಕವಳು, ಅವಳು ಏನು 12 ವರ್ಷ ಅಷ್ಟೇ ಅವಳಿಗೆ ಆ ಥರ ಎಲ್ಲ ಮಾಡೋಕ್ಕಂದ್ರೆ ನಾವು ಕೂಡ ನಂಬಲೇಬೇಕು. ಯಾಕಂದರೆ ನಾವು ನೋಡಿ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಅವಳಿಗೂ ಅಷ್ಟೇ ಸ್ವಲ್ಪ ಹೊತ್ತು ಆದಮೇಲೆ ಅವಳಿಗೂ ಬಂದುಬಿಡ್ತು. ಅವಳಿಗೆ ಬರ್ತಾ ಇರೋವಂಥದ್ದು ಓಂ ಶಕ್ತಿ ದೇವರು. ನಮ್ಮ ಅಕ್ಕಗೆ ಬಂದಿದ್ದು ಭದ್ರಕಾಳಿ, ನಮ್ಮ ದೊಡ್ಡಪ್ಪನ ಮಗಳಿಗೆ ಬಂದಿದ್ದು ಕೂಡ ಲಕ್ಷ್ಮೀ ದೇವಿ. ಮತ್ತು ನಮ್ಮ ದೊಡ್ಡಪ್ಪನ ಮಗಳ ಗಂಡಗೆ ಬಂದಿದ್ದು ಚಾಮುಂಡೇಶ್ವರಿ. ಯಾಕಂದರೆ ನಾವು ನೋಡ್ತಾ ಇರ್ತೀವಲ್ಲ, ಹಂಗೆ ಅವಾಗವಾಗ ಕೆಲವ್ರು ಅನ್ಕೋತಾರೆ ಸುಳ್ಳು ಫೇಕು ಹಂಗೆ ಅನ್ಕೊತೀರ. ಈ ಚಿಕ್ಕ ಮಕ್ಕಳಿಗೆಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಬರುತ್ತಾ? ಒಂದು ದೈವ ಶಕ್ತಿ ಅಂತಲೇ ಹೇಳ್ಬೋದು. ನೋಡಿ ನಾವು ಬೆಳಗ್ಗೆ ಸುಮಾರು ಒಂದು 4:15 ಆಗಿತ್ತು. ಬೋರೆಲ್ಲ ಹತ್ರ ಬಂದುಬಿಟ್ಟು ಅದೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿದ್ವಿ. ನಿಜವಾಗ್ಲೂ ನಂಬಲೇಬೇಕು. ನೋಡಿ ನಮ್ಮ ಅಕ್ಕನೂ ಅಷ್ಟೇ, ಅವಳು ನಾರ್ಮಲಾಗಿ ಕುಣಿಯೋದೇ ಕಷ್ಟ ಅವಳಿಗೆ. ಇನ್ನು ಅವಳು ಅಷ್ಟು ಪಬ್ಲಿಕಲ್ಲಿ ಹಂಗೆಲ್ಲ ಕುಣಿತಾಳೆ ಅಂತ ಅಂದರೆ ದೈವ ಶಕ್ತಿನೇ ಅಲ್ವಾ. ಹಾಗಾಗಿ ಚೆನ್ನಾಗಿ ನಾನು ನಿಜವಾಗ್ಲೂ ಅದು ನೋಡೋಕ್ಕೆ ತುಂಬ ಖುಷಿ ಆಯಿತು. ಇಡೀ ಊರೂರೇ ನಿಂತ್ಕೊಂಡು ನೋಡ್ತಾಯಿದ್ರು, ಖುಷಿ ಆಯಿತು. ಈ ಥರ ಹಿಂಗೆ ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿ ಇದು ಮಾಡಿದರು. ಪಾಪ ತುಂಬ ಖರ್ಚುಗಳೆಲ್ಲ ಮಾಡಿ ಸಿಂಪಲ್ಲಾಗಿ ಮಾಡೋಕ್ಕೋಗಿ ಗ್ರ್ಯಾಂಡಾಗಿ ಆಗೋಯಿತು. ಇಡೀ ಊರಿಗೆಲ್ಲ ಊಟ ಹಾಕ್ಸಿದ್ವಿ. ನೆಂಟರೆಲ್ಲ ಜಾಸ್ತಿ ಯಾರಿಲ್ಲ, ನಾವು ಅಕ್ಕ ತಂಗಿಯರಷ್ಟೇ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ನಿಜವಾಗ್ಲೂ. ಇಬ್ರಿಗೇನೆ ಚೆನ್ನಾಗಿ ದೇವ್ರು ಬಂದಿತ್ತು. ಮತ್ತು ಇನ್ನೂ ಸ್ವಲ್ಪ ಹೊತ್ತಿಗೆ ನಮ್ಮ ಅಕ್ಕ ಮಗಳಿಗೂ ಬಂದ್ಬಿಡುತ್ತೆ. ಹಿಡ್ಕೊಳಕ್ಕೆ ಅಂತ ಹೋಗ್ತಾ ಇದ್ವಿ ನಾವು, ಅವ್ರು ಹಿಡ್ಕೊಳಕ್ಕೂ ಬಿಟ್ಟಿಲ್ಲ. ಹಾಗಾಗಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ನೋಡಿ ಅವಳಿಗೂ ಅಷ್ಟೇ ಹೇಳಿದ್ನಲ್ಲ, ಅವಳಿಗೂ ಅಷ್ಟೇ ಬಂದಿದೆ ಅದು ದೇವರು. ನೋಡಿ ಯಾರಾದರೂ ಆ ಥರ ಫೇಕ್ ಅನ್ನೋಕ್ಕಾಗುತ್ತಾ? ಚಿಕ್ಕ ಮಕ್ಕಳೆಲ್ಲ ಫೇಕ್ ಮಾಡ್ತಾರ. ಹಾಗಾಗಿ ಸೊ ನೈಟ್ ಫುಲ್ಲು ಇಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ, ಒಂದು ಅರ್ಧ ಗಂಟೆ ಮುಕ್ಕಾಲವರೆಗೆಲ್ಲ ನಾವು ಬಂದುಬಿಟ್ವಿ ಮನೆ ಒಳಗಡೆ ಕರ್ಕೊಂಡ್ರು. ನೋಡಿ ನಮ್ಮ ಅಕ್ಕ ಮಗಳು ಆ ಥರ ಮಾಡಿ ಕುತ್ತಿಗೆನೇ ಅರ್ಧ ಗಂಟೆ ಅವಳು ಕುತ್ತಿಗೆನ ಆ ಥರ ಮಾಡಿದ್ದಾಳೆ ಅಂತ ಅಂದರೆ ಅದು ಫೇಕ್ ಅನ್ನೋಕ್ಕಾಗುತ್ತಾ? ನಿಜವಾಗೂ ನಮ್ಗೆ ಅನ್ಕೊಳಕ್ಕೆ ಆ ಥರ ಮನಸ್ಸು ಬರೋಲ್ಲ. ದೊಡ್ಡವರಾದರೆ ಕೆಲವರು ಮಾಡ್ತಾರೆ ನಾಟಕ, ಎಲ್ಲರೂ ಹೇಳೋಕ್ಕಾಗಲ್ಲ. ಕೆಲವ್ರು ಆ ಥರ ಇರ್ತಾರೆ. ಇವ್ರನ್ನ ನೋಡ್ತಾ ಇದ್ದರೆ ನಮ್ಮ ಅಕ್ಕನ ಮಗಳೇ ಆಗಲಿ ಮತ್ತು ನಮ್ಮೂರಲ್ಲಷ್ಟು ಚಿಕ್ಕ ಮಕ್ಕಳಿಗೆಲ್ಲ ನಾವು ನೋಡಿದ್ವಿ ಕಳಶ ಹೊತ್ತಾಗ ಬಂದ್ಬಿಡುತ್ತೆ. ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಕೇಳಿದಾಗ ನೋಡಿ ಅವಳು ಕೂದಲು ಬಿಚ್ಚೋವರೆಗೂ ಆ ಥರ ಕುತ್ತಿಗೆ ತಿರುಗಿಸ್ತಾನೆ ಇರ್ತಾಳೆ. ಮತ್ತು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಿಗೆ ಆಂಟಿ ಕುತ್ತಿಗೆ ತುಂಬ ನೋವಾಗ್ತಾಯಿದೆ ಅಂತ ಅಂದ್ಲು.
ಒಂದೊಂದು ಸರಿ ಅವಳಿಗೆ ಕುತ್ತಿಗೆ ಆ ಥರ ಮಾಡಿ ಊದ್ಕೊಂಡಿರುತ್ತೆ. ಈಗ ಅಷ್ಟು ನೋವು ಬರೋ ಥರ ಮಾಡಲ್ವಲ್ಲ, ಹಂಗಾಗಿ ನಾನು ಮತ್ತು ಇನ್ನೊಬ್ರಿಗೂ ಅಷ್ಟೇ, ಇವರು ನಮ್ಮ ಅಕ್ಕ ಅವ್ರ ರಿಲೇಷನ್ನು, ಚಿಕ್ಕ ಮಾವನ ಮಗ, ಇವನಿಗೂ ಅಷ್ಟೇ ದೇವ್ರು ಬಂದರೆ ಹಿಡಿಯೋಕ್ಕೆ ಆಗಲ್ಲ. ಕೆಂಡದ ಮೇಲೆ ನಡೀತಾನೆ ಅಂತ ಅಂದರೆ ನಾವು ಲಾಸ್ಟ್ ಇಯರ್ ಕೊಂಡ ಹಾಕಿದ್ರು ಇನ್ನೊಂದು ದೇವ್ರ ಉತ್ಸವದಲ್ಲಿ. ಹೆಂಗೆ ಅದು ಕೆಂಡದ ಒಳಗಡೆ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ಕುಣ್ದಿರೋದು ದೇವರು. ನಮಗೂ ನೋಡಿ ಶಾಕ್ ಆಯಿತು. ಕೆಂಡ ಹಂಗೆ ಮೇಲೆ ಎಗರ್ತಾ ಇತ್ತು, ಆ ರೇಂಜಲ್ಲಿ ದೇವ್ರು ಕುಣ್ದೈತೆ. ಅವನ್ನ ಹಿಡಿಯೋಕ್ಕೆ ಆಗಲ್ಲ, ಒಂದು 3 ಜನ ಇಬ್ಬರು ಬೇಕು ನೋಡಿ. ಇನ್ನೊಬ್ರಿಗೆ ನಮ್ಮ ಅಕ್ಕ ಗಂಡ, ದೊಡ್ಡಪ್ಪನ ಮಗಳ ಗಂಡಗೂ ಬಂದಿದೆ. ಈಗ ನೋಡಿ ಅವರು ಅಷ್ಟೇ ಸುಮ್ಮನೆ ಆ ಥರ ಇದು ಮಾಡ್ತಾಯಿದ್ದಾರೆ. ಅವ್ರಿಗೆ ಮೈಂಡ್ ಎಲ್ಲ ಕರೆಕ್ಟಾಗಿರುತ್ತೆ, ಇಂಥ ಕಡೆ ಹಿಂಗೆ ಅಂತ ಇವರೇ ಅಂತ ಗೊತ್ತಾಗುತ್ತಂತೆ. ಆದರೆ ಕೈ ಕಾಲು ಬಾಡಿ ಕಂಟ್ರೋಲಲ್ಲಿರಲ್ಲ ಅಷ್ಟೇ. ನಾನು ಕೇಳಿದ್ದು, ನಾವು ಎಲ್ಲ ಕ್ಲಿಯರ್ ಆದಮೇಲೆ ನಾನು ತಿಳ್ಕೊಂಡೆ. ಹಂಗಾಗಿ ಕಳಶ ನೋಡಿ ಅವ್ರು ಎಷ್ಟು ಕುಣಿದ್ರೂ ಕಳಶ ಮಾತ್ರ ಯಾವುದೇ ಕಾರಣಕ್ಕೂ ಕೆಳಗಡೆ ಬಿದ್ದಿಲ್ಲ. ಲಾಸ್ಟ್ ಇಯರ್ ಅಷ್ಟೇ ಕೈ ಬಿಟ್ಬಿಟ್ಟು ಕುಣಿದಿದ್ದಾರೆ ಎಲ್ಲರೂ ದೇವ್ರು ಬಂದಿರೋದು ನೋಡಿ. ಹಸುನ ಒಳಗಡೆ ಕರ್ಕೊತಾ ಇದ್ದಾರೆ, ಹಸು ಕರುನ. ನಾನು ಅದನ್ನ ನೀಟಾಗಿ ಮುಂದ್ಗಡೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ಮಾಡಿರೋದು ಕ್ಲಿಯರಾಗಿ ಮಾಡಿಲ್ಲ ಅವನು. ಹಸು ಎಲ್ಲ ಹೋದ್ಮೇಲೆ ಆಮೇಲೆ ಕಳಶ ಹೊತ್ಕೊಂಡು ನಾವು ಕೂಡ ಹೋದ್ವಿ. ನಾನು ಕೂಡ ಕಳಶ ಹೊತ್ತಿದ್ದೀನಿ ಫ್ರೆಂಡ್ಸ್ ನೋಡಿ. ನನ್ನನ್ನು ಸರಿಯಾಗಿ ವೀಡಿಯೋನೇ ಮಾಡಿಲ್ಲ ನನ್ನ ಮಗ, ಅವನಿಗೆ ಅಷ್ಟು ಇದಾಗಿಲ್ಲ ಬಿಡು, ಪರವಾಗಿಲ್ಲ ಅಂದ್ಕೊಂಡೆ. ಎಲ್ಲ ಜಾಸ್ತಿ ಇದೆ, ನಮ್ಮ ಅಕ್ಕ ಅವ್ರ ಮನೆ ಇದೆ, ಎಲ್ಲ ಕವರ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಫುಲ್ಲು ವೀಡಿಯೋ ನೋಡಿ ಫ್ರೆಂಡ್ಸ್. ಫುಲ್ಲು ವೀಡಿಯೋ ನೋಡಿದ್ರೇ ಗೊತ್ತಾಗೋದು ಏನು ಅಂದ್ಬಿಟ್ಟು. ಕೆಲವರು ಸ್ವಲ್ಪ ನೋಡಿಬಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಫುಲ್ಲು ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕ ಮಗಳಿಗೂ ಅಷ್ಟೇ ಮನೆಗೆ ಬರೋವರೆಗೂ ದೇವ್ರು ಬಂದಿತ್ತು. ಅವಳಿಗೆ ಎಷ್ಟು ಬಾಡಿ ಪೇಯ್ನ್ ಆಗುತ್ತೆ ಗೊತ್ತಾ ಆ ಥರ ಕುಣಿಯೋದ್ರಿಂದ. ಆ ಡೋಲು ಸೌಂಡ್ ಕೇಳ್ದಂಗೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಅದು ಡೋಲು. ಮತ್ತು ಅವರು ಇನ್ನೊಬ್ಬರು ಪೂಜಾರಿ ಇದ್ದಾರೆ, ಅವರು ನೀರು ಹಾಕ್ಬಿಟ್ಟು ಸ್ಟಾಪ್ ಮಾಡಿಸಿದ್ರು. ತುಂಬ ಕತ್ಲೆ ಇತ್ತು, ಬೆಳಗಿನ ಜಾವ 4:45 ಗಂಟೆ ಅಲ್ವಾ, ತುಂಬಾ ಕತ್ಲೆ ಅನ್ನಿಸ್ತಾ ಇತ್ತು. ಮತ್ತು ನನ್ನ ತಂಗಿ ಹೋಗ್ಬಿಟ್ಟು ಅವಳು ಕೂದಲಲ್ಲೇನೋ ಕ್ಲಿಪ್ ಏನೋ ಇತ್ತೇನೋ ತೆಗಿತಾ ಇದ್ದಾಳೆ. ಅವಳಿಗೆ ನಮ್ಮ ಅಕ್ಕ ಮಗಳಿಗೆ ಏನಂತ ಅಂದರೆ ಪೂಜೆ ಡೈಲಿ ಏನಾದ್ರು ಬೆಳಗ್ಗೆ ಟೈಮು ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾರೆ ಅಂದ ತಕ್ಷಣವೇ ಅವಳಿಗೆ ಕೈಕಾಲು ವೈಬ್ರೇಟ್ ಆಗಿಬಿಡುತ್ತೆ. ಅವಳಿಗೆ 1 ಗಂಟೆ ಸೌಂಡ್ ಕೇಳಿದ್ರೂ ಅವಳಿಗೆ ಒಂಥರ ವೈಬ್ರೇಟ್ ಆಗಿಬಿಡುತ್ತೆ ನೋಡಿ. ಇವನ ಹೆಸರು ಆನಂದ್ ಅಂದ್ಬಿಟ್ಟು, ನಮ್ಮ ಅಕ್ಕ ಅವ್ರ ರಿಲೇಷನ್ನು. ಇವನಿಗೂ ಅಷ್ಟೇ ಪಾಪ ಮೊದಲೇ ಅವನಿಗೆ ಕಾಲು ನೋವಾಗಿತ್ತು, ಗಾಡಿಲೇನೋ ಬಿದ್ದುಬಿಟ್ಟು. ಸೊ ಅವನು ಕೂಡ ಕುಣಿದ್ಬಿಟ್ಟಾಗ ಅಷ್ಟು ಕಾಲು ನೋವಿದ್ರೂ ಕುಣಿದ. ಮತ್ತು ಆಮೇಲೆ ಅಯ್ಯೋ ಮತ್ತೆ ನನಗೆ ನೋವಾಗೋಯ್ತು ಕಾಲು ಅಂತ ಫೀಲ್ ಮಾಡ್ಕೊತಾ ಇದ್ದ. ಏನೂ ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳು ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾನು ಈ ಥರದ್ದೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಬಂದುಬಿಟ್ಟೆ. ನಮಗೆ ಲೀವ್ ಕೊಟ್ಟಿರಲಿಲ್ಲ, ಆದರೂ ಇನ್ನೇನು ಮಾಡಲಿ ಬಂದುಬಿಟ್ಟೆ. ಸೊ ನನಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಸರಿ ಬಿಡು ಹಾಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಬಂದುಬಿಟ್ವಿ. ಮತ್ತು ಎಲ್ಲ ದೃಷ್ಟಿ ಎಲ್ಲ ತೆಗಿತಾಯಿದ್ರು. ಡೋಲು ಕೂಡ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಫಂಕ್ಷನ್ ಅಂದರೆ ಸುಮ್ಮನೆಲ್ಲ ಚೆನ್ನಾಗೆಲ್ಲ ಅರೇಂಜ್ಮೆಂಟ್ ಮಾಡಿ ಎಲ್ಲ ಒಂದು ಇದಾದರು. ಮತ್ತು ತಿರ್ಗಿ ಇನ್ನೂ ಏನೋ ಒಂದು ಪೂಜೆ ಮಾಡಬೇಕಂತೆ, ನೋಡೋಣ ನೆಕ್ಸ್ಟ್ ಟೈಮು. ಅವರು ಗೃಹ ಪ್ರವೇಶ ಸ್ಟಾರ್ಟಿಂಗಲ್ಲಿ ಮಾಡಿರಲಿಲ್ಲ, ಅರ್ಜೆಂಟ್ ಅಂದ್ಬಿಟ್ಟು, ತುಂಬ ಅರ್ಜೆಂಟ್ ಅಂದ್ಬಿಟ್ಟು ಹಂಗೆ ಸಡನ್ನಾಗಿ ಬಂದುಬಿಟ್ಟಿದ್ರು. ಇನ್ನೂ ಫಿನಿಷಿಂಗ್ ಆಗಿಲ್ಲ ಮನೆ, ಇನ್ನೂ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ಸ್ವಲ್ಪ ಮಾಡ್ಕೊತಾ ಇದ್ದಾರೆ. ಇವಾಗ ಎಲ್ಲರೂ ಒಳಗಡೆ ಹೋಗ್ತಾರೆ, ದೃಷ್ಟಿ ತೆಗಿತಾ ಇದ್ದಾರೆ. ಇವರೇ ನೋಡಿ ಪೂಜಾರಿ ದೃಷ್ಟಿ ತೆಗಿತಾ ಇರೋದು ನೋಡಿ. ಹಸುಗೆ ಸೇರಲ್ಲಿ ಅಕ್ಕಿ ಇಟ್ಬಿಟ್ಟು, ಈಗ ನಾವು ಹೆಣ್ಮಕ್ಳು ಮದುವೆ ಆದಾಗ ಸ್ಟಾರ್ಟಿಂಗು ಹೆಂಗೆ ಸೇರು ಹೊತ್ಕೊಂಬರ್ತೀವಿ ಅದೇ ಥರ ಹಸುಗೂ ಮಾಡಿದರು. ಇಲ್ಲಿ ನಮ್ಮ ದೊಡ್ಡಪ್ಪನ ಮಗಳು ಹಾಲು ಕರಿತಾ ಇರೋದು. ಒಂದು ಚೊಂಬು ಹಾಲು ಕೊಡ್ತು, ಮನೆ ಒಳಗೇ ಹಾಲು ಕರ್ಕೊಂಡ್ರು. ಕೆಲವು ಹಸುಗಳು ಬೇರೆ ಯಾರನ್ನೂ ಕೂಡಲ್ಲ, ಅವ್ರು ಯಾರು ಕರಿತಾರೆ ಡೈಲಿ ಹಾಲು ಅವರೇ ಕರಿಬೇಕು. ಈ ಹಸು ಮಾತ್ರ ನಿಜವಾಗ್ಲೂ ಒಂದು ಚೊಂಬು ಹಾಲು ಕರ್ಕೊಂಡ್ವಿ. ಅದೇ ಹಾಲು ಉಗ್ಸಿರೋದು ನಾವು, ನಿಜ ಹೇಳ್ಬೇಕಂದ್ರೆ ನೋಡಿ ಅದೇ ಹಾಲು ಉಗ್ಸಿರೋದು ನಾವು. ಶೆಲ್ಪ್ ಮೇಲೆ ಇಟ್ಬಿಟ್ಟು ಅದ್ರ ಕೆಳಗಡೆ ಎಲ್ಲ ಡಸ್ಟ್ ಪೌಡ್ರ್ ಅಂತೀವಿ, ಅದನ್ನ ಹಾಕ್ಬಿಟ್ಟು ನೋಡಿ ಹಾಲು ಉಗ್ತು. ತುಂಬ ಖುಷಿ ಆಯಿತು. ಅದು ಒಲೆ ಕಸಕ್ಕೆ ಎಷ್ಟು ನಾವು ಪ್ರಯತ್ನ ಮಾಡಿದ್ದೀವಿ ಅಂದರೆ ಸೌದೆ ಎಲ್ಲ ಹಸಿದು, ಆದರೂ ಒದ್ದಾಡ್ಕೊಂಡು ಹೆಂಗೋ ಮಾಡಿದ್ವಿ, ಉಕ್ಕು ಬಿಡುತ್ತೆ ಹೆಂಗೋ ದೇವ್ರ ದಯೆಯಿಂದ. ಸದಾ ನಮ್ಮ ಅಕ್ಕವ್ರ ಮನೆ ಹಿಂಗೆ ಹಾಲು ಉಕ್ಕಂಗೆ
ಆಯಸ್ಸು ಆರೋಗ್ಯ ಅಷ್ಟ ಐಶ್ವರ್ಯ ಧನ ಧಾನ್ಯ ತುಂಬಿ ತುಳುಕ್ಲಿ. ನಾನು ನಮ್ಮ ಅಕ್ಕವ್ರ ಮನೆ ಯಾವಾಗಲೂ ಯಶಸ್ಸನ್ನು ಕಾಣಲಿ ಅಂತ ನಾನು ಹರಿಸ್ತೀನಿ. ಯಾಕಂದರೆ ಯಾಕಂದರೆ ನಮಗೆ ಅಪ್ಪ ಅಮ್ಮ ಯಾರು ಇಲ್ಲದೆ ಇರೋ ಕಾರಣ ನಾವು ಇಲ್ಲೇ ಬರ್ತೀವಿ ಜಾಸ್ತಿ. ನಾವು ನಮ್ಮ ಊರಿಗೆ ಹೋಗಲ್ಲ. ಇದ್ದಾರೆ ಊರಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ಚಿಕ್ಕಮ್ಮ ಅಂದರೆ ನಮ್ಮ ಅಪ್ಪಾಜಿನ 2ನೇ ಹೆಂಡತಿ ಇದ್ದಾರೆ. ಹೋಗೋಕ್ಕೆ ಅಂದರೆ ನಾವು ಬರೋದೇ ಅಪರೂಪ. ವರ್ಷಕ್ಕೆ 1 ಟೈಮ್ 2 ಟೈಮ್ ಅಷ್ಟೇ ಊರಿಗೆ ಬರೋದು. ಇವರು ಫಂಕ್ಷನ್ ಮಾಡಿದಾಗ ಹೋಗಿಲ್ಲ ಅಂದರೆ ಅಳ್ತಾಳೆ. ಸುಮ್ಮನೆ ಯಾಕೆ ಬಿಡು ಅಂದ್ಬಿಟ್ಟು ಬಂದುಬಿಟ್ಟೆ ಸಡನ್ನಾಗಿ. ನೋಡಿ ಪೂಜಾರಿ ಅದೇ ಹಾಲು ಕಾಯಿಸ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಎಲ್ಲರಿಗೂ ಕೊಡ್ತಾಯಿದ್ದೆ. ಕೆಲವ್ರು ಬೇಡ ಅಂದರು, ಕೆಲವರು ಇಸ್ಕೊಂಡು ಕುಡಿದ್ರು ಮಕ್ಕಳೆಲ್ಲ. ನೋಡಿ ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ಅಲ್ಲಿ ನಿಂತಿರೋದು ನಮ್ಮ ಚಿಕ್ಕಮ್ಮ, ನಮ್ಮ ಅಪ್ಪಾಜಿ 2ನೇ ಹೆಂಡ್ತಿ ಅವರು. ನಾವು ದೊಡ್ಡ ಹೆಂಡ್ತಿ ಮಕ್ಕಳು. ನಮ್ಮ ತಾಯಿ ಇಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಇನ್ನೊಬ್ಬರನ್ನ ಮದುವೆ ಆಗಿದ್ದು. ಯಾರು ಈಗ ನೋಡ್ತಾ ಇರೋರು ನಮ್ಮ ರಿಲೇಷನ್ನೇ ಆಗಲಿ ಯಾರೇ ಆಗಲಿ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇದು ಹೇಳ್ಬೇಕು ಕೇಳ್ತಾರೆ. ಯಾಕಂದರೆ ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುತ್ತೆ. ಹಾಗಾಗಿ ಇವಳು ನಮ್ಮ ದೊಡ್ಡಪ್ಪನ ಮಗಳು ತಂಗಿ ಆಗಬೇಕು, ತಂಗಿ ಗಂಡ. ಇವಳು ದೊಡ್ಡಪ್ಪನ ಮಗಳು ಅಕ್ಕ ಆಗಬೇಕು. ಅಲ್ಲಿ ಹೋಗ್ತಿರೋದು ನಮ್ಮ ಚಿಕ್ಕಮ್ಮ. ಇವಳು ದೊಡ್ಡ ಅಕ್ಕ, ದೊಡ್ಡಪ್ಪನ ಮಗಳು. ಇಲ್ಲೊಂದು ತಂಗಿ ಕೂತಿರೋದು. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು. ಮತ್ತು ಎಲ್ಲ ಆದಮೇಲೆ ಅಡುಗೆ ಆಗಿಲ್ಲ. ಇವ್ರಿಗೆ ಅರ್ಜೆಂಟ್ ಇತ್ತು, ಹಸುಗಳಿದ್ವು ಅವ್ರ ಮನೇಲಿ. ಪಾಪ ಅವರು ಕೂಡ ಬೇಗ ಹೋದರು. ಸ್ವಲ್ಪ ದೂರ ಹೋಗಬೇಕಲ್ಲ ಅಂದ್ಬಿಟ್ಟು ಹಸು ಕಟ್ಟಾಕಬೇಕು ಅದು ಇದು ಅಂದ್ಕೊಂಡು ಹೋದರು ಅವರು. ತುಂಬ ಬೇಜಾರಾಯಿತು. ಯಾರನ್ನ ತುಂಬ ಕ್ಲೋಸ್ ಆಗಿರೋರು ಇದ್ದು ಸಡನ್ನಾಗಿ ಊರಿಗೆ ಹೋದರೆ ಬೇಜಾರಾಗುತ್ತೆ. ನಾನು ಕೂಡ ಹಂಗೆ ಸೆಂಟ್ರಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ದೊಡ್ಡಪ್ಪನ ಮಗ ತಮ್ಮ ಇವನು, ಲಾಸ್ಟ್ನೇವನು. ದೊಡ್ಡಪ್ಪನ ಮಕ್ಕಳು ಅಂತ ಹೇಳ್ತೀನಲ್ವ, ನಮ್ಮ ಅಪ್ಪಾಜಿ ಅಣ್ಣನ ಮಕ್ಕಳು ಇವರು. ದೊಡ್ಡಪ್ಪ ಅಂದರೆ ಇವನಂದರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ. ನೀಟಾಗಿ ಮಾತಾಡಿಸ್ತಾನೆ, ನೀಟಾಗಿ ರೆಸ್ಪಾನ್ಸ್ ಮಾಡ್ತಾನೆ. ಹಂಗಾಗಿ ಏನು ಅವನ್ನ ನಾನು ಕೇಳ್ತಾ ಇದ್ದೆ, ಯಾವಾಗ ಮದುವೆ ಅದು ಇದು ಅಂತ ಕೇಳ್ತಾ ಇದ್ದೆ ಅವನ್ನ. ಅದನ್ನು ಅವನೇನೋ ಹೇಳ್ತಾ ಇದ್ದ. ನಾನು ಮ್ಯೂಟ್ ಮಾಡಿದೆ. ವಾಯ್ಸು ರಿಯಲಿ ವಾಯ್ಸ್ ಇರಲಿ ಬಿಡು ಅಂದ್ಕೊಂಡೆ. ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ ಫುಲ್ಲು ಮ್ಯೂಟ್ ಮಾಡಿಬಿಟ್ಟು. ಮತ್ತು ಬೆಳಗ್ಗೆ ದೊಡ್ಡ ಅಡುಗೆ ಮಾಡಬೇಕಾಗಿತ್ತು ಇಡೀ ಊರಿಗೇ. ಅದಕ್ಕೆ ಸ್ಟವ್ನ ಒಲೆ ಪೂಜೆ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ರು. ಇವರೇ ಅಡುಗೆ ಭಟ್ರು. ಇವ್ರ ಹೆಸರು ಮಲ್ಲೇಶ್ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಿಮಗೆ ಬೇಕಿದ್ರೆ ಇವರು ಎಲ್ಲಿಂದ ಎಲ್ಲಿಗೆ ಬೇಕಾದರೆ ಹೋಗಿ ಅಡುಗೆ ಮಾಡ್ತಾರೆ. ಅಮೌಂಟ್ ಏನು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. 2,000 ಒಳಗೆ ತೊಗೊತಾರೆ ಅವರು. ನಾವು ಎಲ್ಲ ಹೆಲ್ಪ್ ಮಾಡ್ತಿದ್ವಿ. ನೀರೆಲ್ಲ ತಂದು ಸಾಂಬಾರಿಗೆ ಹುಯ್ತಾಯಿದ್ವಿ. ಸಾಂಬಾರಿಗೆ ಇದು ತರಕಾರಿ ಎಲ್ಲ ಕಟ್ ಮಾಡಿಕೊಟ್ವಿ ಎಲ್ಲರೂ ಸೇರಿಕೊಂಡು. ಒಬ್ಬರ ಕೈಯಲ್ಲೇ ಆಗಲ್ವಲ್ಲ, ಹಾಗಾಗಿ. ಅವ್ರು ಇನ್ನೂ ಹೊರಗಡೆ ಗಾರೆ ಏನೂ ಹಾಕ್ಕೊಂಡಿಲ್ಲ. ಗಾರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಅರ್ಜೆಂಟಲ್ಲಿ ಮಾಡಿಕೊಂಡ್ರು. ನಿಧಾನಕ್ಕೆ ಒಂದೊಂದೇ ಕೆಲಸ ಮಾಡ್ಕೊತಾರೆ. ಇವರೇ ಭಟ್ರು. ಆಲೂಗಡ್ಡೆದವ್ರು ಕಟ್ ಮಾಡಿರಲಿಲ್ಲ, ಅದಕ್ಕೆ ಅವರೇ ಕಟ್ ಮಾಡ್ಕೊತಾ ಇದ್ದಾರೆ. ನಾವು ಎಲ್ಲನೇ ಬೆಳಗ್ಗೆ ಎಲ್ಲ ತರಕಾರಿ ಕಟ್ ಮಾಡಿಬಿಟ್ಟು ಎಲ್ಲ ಏನೇನು ಬೇಕೆಲ್ಲ ರುಬ್ಬಿಟ್ಟು ಮಿಕ್ಸಿಗೆ ಹಾಕಿ ಕೊಟ್ವಿ. ಎಲ್ಲ ಸಪ್ರೇಟಾಗಿ ಹೆಲ್ಪ್ ಮಾಡಿದರೆ ಅವ್ರಿಗೂ ಬೇಗ ಆಗುತ್ತೆ ಅಂದ್ಬಿಟ್ಟು. ಒಬ್ಬರೇ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಹಂಗಾಗಿ ನೋಡಿ ಎಲ್ಲ ಆ ಕಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆದರೂ ಮಳೆ ಅಲ್ವಾ, ಬೇಗ ಬಂದ್ಬಿಡುತ್ತೆ ಆ ಕಡೆ ಈ ಕಡೆ ಕಳೆಗಳು. ಇನ್ನು ಅವ್ರು ಕ್ಲೀನ್ ಮಾಡ್ಕೋಬೇಕು. ಏನೋ ಮನೆ ಮುಂದೆಲ್ಲ ಗಾರೆ ಟೈಲ್ಸ್ ಎಲ್ಲ ಹಾಕಿಬಿಟ್ಟು ಕಾಂಪೌಂಡ್ ಹಾಕ್ತಾರಂತೆ. ಸ್ವಲ್ಪ ಟೈಮ್ ಬೇಕು ಅವ್ರಿಗೂ. ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಅವು ಅಡುಗೆ ಭಟ್ರು ನನ್ನೇ ಕರಿತಾಯಿದ್ರು, ಅದು ತೊಗೊಬಾ ಇದು ತೊಗೊಬಾ ಅಂತ. ತರಕಾರಿ ಎಲ್ಲ ತೊಳೆದು ಹಾಕು ಅಂತ. ಅದಕ್ಕೆಲ್ಲ ತೊಳೆದು ಹಾಕ್ತಾಯಿದ್ದೆ. ನೋಡಿ ನನಗೆ ಬೇಜಾರಾಗಿ ಮೊಬೈಲ್ ಎತ್ಕೊಂಡು ಹೊಲ್ದ ಹತ್ರ ಹೋಗ್ಬಿಟ್ಟೆ. ನಮ್ಮ ದೊಡ್ಡಪ್ಪನ ಮಕ್ಕಳನ್ನ ಕರ್ಕೊಂಡು. ಹುಡುಗರು ಬರ್ತಾಯಿದ್ರು, ಅವರು ನೋಡ್ತಾಯಿದ್ರು. ಒಬ್ಬರ ಕೈಲೇ ಆಗಲ್ಲ ಫ್ರೆಂಡ್ಸ್. ಅದೇನು ಹೇಳಿದ್ನಲ್ಲ, ಸ್ವಲ್ಪ ಹೊತ್ತು ನೋಡಿ ನನಗೂ ಬೇಜಾರಾಗಿ ಮೊಬೈಲ್ ಎತ್ಕೊಂಡು ಅಲ್ಲಿ ಕೆರೆ ಇತ್ತು, ಕೆರೆ ಹತ್ರ ಹೋಗ್ಬಿಟ್ವಿ. ಸ್ವಲ್ಪ ಆಟ ಆಡ್ಕೊಂಬರೋಣ ಅಂದ್ಬಿಟ್ಟು. ನಮ್ಮ ದೊಡ್ಡಪ್ಪನ ಮಗಳು ಡ್ಯಾನ್ಸ್ ಮಾಡಿದ್ದು ಒಂಥರ ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟು. ಎಲ್ಲರೂ ಹೋಗ್ತೀವಲ್ಲ, ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರೋರು. ನಾನು ಎಲ್ಲರಿಗಿಂತ ಇವಳ ಹೆಸರು ಸೌಮ್ಯ ಅಂದ್ಬಿಟ್ಟು ಅವಳನ್ನೇ ಜಾಸ್ತಿ ನಾನು ಹಚ್ಕೊಂಡಿರ್ತೀನಿ. ಊರಿಗೆ ಹೋದಾಗೆಲ್ಲ ನಾನು ಜೊತೆಯಲ್ಲೇ ಇರ್ತೀವಿ. ತಂಗಿ ಆಗಬೇಕು, ಆದರೆ ನಾವು ಅಕ್ಕ ತಂಗಿ ಥರ ಇರೋದೆಲ್ಲ ಫ್ರೆಂಡ್ಸ್ ಥರ ಇರ್ತೀವಿ. ನೋಡಿ ಜೋಳ ಹೊಲ ಇದು. ತುಂಬ ಚೆನ್ನಾಗಿ ಜೋಳ ಬಂದಿತ್ತು. ನಾವು ಜೋಳ ಎಲ್ಲ ಚೆನ್ನಾಗಿ ಬೇಜಾರು ಮುರ್ಕೊಂಬಂದ್ಬಿಟ್ಟು ಚೀಲದಲ್ಲಿ ತುಂಬಿಟ್ಕೊಂಡಿದ್ದೆ. ಬ್ಯಾಂಗ್ಳೂರಿಗೆ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು. ಒಂದು 2-3 ರೀಲ್ಸು ಕೂಡ ಮಾಡಿದೆ. ನಮ್ಮ ಮಗಳು ಕೂಡ ಬಂದಿದ್ಲು. ಚೆನ್ನಾಗಿತ್ತು. ಆ ಕಡೆ ಕೆರೆ, ಅಲ್ಲೊಂದು ಬೆಟ್ಟ ಎಲ್ಲ ಕಾಣಿಸ್ತಿದೆ ಫ್ರೆಂಡ್ಸ್. ಮತ್ತು ನೋಡಿ, ಇದು ಉಣ್ಣಿ ಗಿಡ ಅಂತಾರೆ. ಕೆಲವರು ಇದನ್ನ ಮದ್ದಿಗೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಇದನ್ನು ಪೊರಕೆ ಎಲ್ಲ ಮಾಡ್ತಾರೆ. ಇದರಲ್ಲಿ ಏನೇನೋ ಗಿಡಗಳಿದ್ದು ತೋರಿಸ್ತಾ ಇದ್ರೆ ಹೆಸರು ಗೊತ್ತಿಲ್ಲ.
ನಾನು ತೋರಿಸಿರೋಂಥ ಗಿಡ ಎಲ್ಲ ಮದ್ದುಗೆ ಸಂಬಂಧಪಟ್ಟಿದ್ದು, ಔಷಧಿಗೆ. ನಾನು ಅದನ್ನ ಇನ್ನೊಂದು ಸರಿ ನೀಟಾಗಿ ಹಾಕ್ತೀನಿ. ಅರಶಿನ ಎಲೆ ಇದು. ಮತ್ತು ನೋಡಿ ಜೋಳ ಆವಾಗ ತಾನೇ ಹಾಕಿದ್ರು. ಮತ್ತು ಅಡುಗೆ ಎಲ್ಲ ಆದಮೇಲೆ ನಾನು ತೊಳೆದೆ ಫ್ರೆಂಡ್ಸ್ ಎಲ್ಲನೂ. ಫಸ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ. ಲಾಸ್ಟಲ್ಲಿ ಒಂದು ಪಾತ್ರೆ ಇತ್ತು, ತೊಳೆಯೋಕ್ಕಾಗಿಲ್ಲ. ಸ್ವಲ್ಪ ನೆನ್ನಿಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಟೆ. ನಮ್ಮ ಅಕ್ಕ ತೊಳಿತಾಯಿದ್ಲು, ಅವಳದೇ ವೀಡಿಯೋ ಮಾಡಿಬಿಟ್ಟೆ ನಾನು. ಮತ್ತು ನಮ್ಮ ಭಾವ ಇವರು ಶ್ರಾವಣ ಶನಿವಾರ ಮಾಡ್ತಾರಲ್ವ, ಶನಿವಾರ ಅವರು ಮನೆಗೆ ಹೋಗ್ಬಿಟ್ಟು ಭಿಕ್ಷೆ ಎತ್ಕೊಂಡ್ಬರ್ತಾರೆ. ಮತ್ತು ನೋಡಿ ದುಡ್ಡೆಲ್ಲ ತೋರಿಸ್ತಾ ಇದ್ಲು ಅವಳು, ಅದನ್ನೇ ವೀಡಿಯೋ ಮಾಡಿದೆ. ಒಂದು ನೋಡಿ ಅದು ಆ ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾಳೆ ಅವಳು. ಸುಮಾರು ಒಂದು 20, 30, 40, 50 ಸಾವಿರವರೆಗೂ ಇಡ್ತಾಳೆ ಆ ಡಬ್ಬದಲ್ಲಿ ಅವಳು. ಏಕೆಂದರೆ ಅದು ಬೇಕಲ್ಲ. ಮತ್ತು ಶಾಮಿಯಾನದವ್ರು ಬಂದಿದ್ದರು, ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ತುಂಬ ಚೆನ್ನಾಗಿ ಇದು ಮಾಡಿದರು. ಕಮ್ಮಿನೇ ತೊಗೊಂಡ್ರು, ಪರವಾಗಿಲ್ಲ, 3,000 ಏನೋ ತೊಗೊಂಡ್ರು. ಮತ್ತು ಜೋಳ ಮುರ್ಕೊಂಬಂದ್ವಿ ಅನ್ನಲ್ಲ, ತುಂಬ ಜೋಳ ತೊಗೊಂಬಂದ್ವಿ. ಒಂದು 10-15 ಜೋಳ ಕುಕ್ಕರಲ್ಲಿ ಬೇಯಿಸಿದ್ವಿ. ಎಲ್ಲರೂ ಉಪ್ಪು ಖಾರ ನಿಂಬೆಹಣ್ಣು ಹಾಕೊಂಡು ತಿಂತಾಯಿದ್ವಿ. ದೇವಸ್ಥಾನ ಹತ್ರ ಹೋಗ್ತಾಯಿದ್ವಿ. ಶನೇಶ್ವರ ದೇವಸ್ಥಾನ ಇದೆ. ಈ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ಕೇಳಬೇಕು, ಈ ಥರ ಹಿಂಗೆ. ಅಲ್ಲೂ ಕೂಡ ದೇವ್ರು ಬರುತ್ತೆ ಒಬ್ಬರಿಗೆ, ಶನೇಶ್ವರ. ಅಲ್ಲಿ ಹೋಗ್ಬಿಟ್ಟು ನಾವು ಕೇಳ್ತಿದ್ವಿ. ನನ್ನ ತಂಗಿಗೆ ನಾನು ಬೈತಾಯಿದ್ದೆ, ವೀಡಿಯೋ ಮಾಡುವಾಗ ಮುಖನೇ ತೋರಿಸಲ್ಲ ಅವಳು. ಏನು ನಿನಗೆ ಮುಖಕ್ಕೆ ರೋಗ ಬಂದಿದೆಯಾ, ರೋಗ ಬಂದಿದೆ ಅಂದ್ಬಿಟ್ಟು ತೋರಿಸಲ್ವ, ಹಂಗೆ ಅಂತ ಬಾಯಿ ಬಂದಂಗೆ ಬೈಕೊಂಬರ್ತಾಯಿದ್ದೆ. ನಾನು ಯಾವಾಗಲೇ ವೀಡಿಯೋ ಮಾಡಲಿ ಅವಳು ಬರೋದೇ ಇಲ್ಲ. ಅಂತೂ ನಾನು ಸ್ವಲ್ಪ ಮಾಡಿಬಿಡ್ತೀನಿ. ನಮ್ಮ ಅಕ್ಕ ಇವಳು ಪಾಪ ತುಂಬ ಒಳ್ಳೆಯವಳು. ಕಷ್ಟ ಸುಖ ಅಂದರೆ ಹೆಲ್ಪ್ ಮಾಡ್ತಾಳೆ, ಚೆನ್ನಾಗಿ ನೋಡ್ತಾಳೆ, ಮಾತಾಡಿಸ್ತಾಳೆ. ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆಲ್ಲ ಕರೀತಾಳೆ ಅವಳು. ಸಣ್ಣ ಪುಟ್ಟ ಕಾರ್ಯಗಳಿಗೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಇಬ್ಬರೂ ಮ್ಯೂಟ್ ಮಾಡಾಕ್ಬಿಟ್ಟಿದ್ದೀನಿ. ನೋಡಿ ಹಸುಗಳೆಲ್ಲ ಮೇಯ್ತಾಯಿದ್ವು, ನಡ್ಕೊಂಡು ಹೋದ್ವಿ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ನೋಡಿ ಬೆಟ್ಟದಲ್ಲೆಲ್ಲ ತುಂಬ ಬೆಟ್ಟ ಫ್ರೆಂಡ್ಸ್, ಅದು ಕಾಡು ಅಂದರೆ ಕಾಡು, ಚಿರತೆ ಎಲ್ಲ ಇರ್ತವೆ. ಹಂಗಾಗಿ ಯಾರು ಆ ಕಡೆ ಜಾಸ್ತಿ ಹೋಗಲ್ಲ. ಅಣಬೆ ನೋಡಿ, ಅಣಬೆ ಇತ್ತು, ನನ್ನ ತಂಗಿ ಕಿತ್ಕೊಂಡ್ಬಿಟ್ಲು. ಚೆನ್ನಾಗಿತ್ತು ಅಣಬೆ. ಅದು ಗೊಜ್ಜು ಮಾಡಿದ್ರೆ ಸಖತ್ತಾಗಿರುತ್ತೆ. ಅದು ಮಶ್ರೂಮ್ ಅದು. ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜೋಳ, ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು. ಸ್ವಲ್ಪ ರೀಲ್ಸ್ ಕೂಡ ಮಾಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಮತ್ತು ನೋಡಿ ಹುತ್ತ ಇದು ತುಂಬ ಹೈಟಾಗಿ ಬೆಳ್ಕೊಂಬಿಟ್ಟಿದೆ. ದೇವ್ರ ಹುತ್ತ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮಾಡ್ತಾರೆ ಅವರು. ಇದೇ ದೇವಸ್ಥಾನ ನೋಡಿ. ಇಲ್ಲಿ ತ್ರಿಶೂಲ ಎಲ್ಲ ಇದೆ ದೇವ್ರ ಮುಂದೆ. ಇಲ್ಲಿ ನಿಜವಾಗ್ಲೂ ದೇವರು ನೆಲೆಸಿದ್ದಾರೆ ಅಂತೆಲ್ಲ ನಂಬ್ತಾರೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.